ಎಲ್ಲರಿಗೂ ಶರಣು. ಪುಸ್ತಕಗಳನ್ನ ಓದೋದು ಅಂತಂದ್ರೆ, ಅದು ತುಂಬ ದೊಡ್ಡ ಕೆಲಸನೇ. ತುಂಬ ಜನ ಹೇಳ್ಬೋದು, "ಏನು ಬುಕ್ಕು ಓದ್ಬಿಟ್ರೆ ದೊಡ್ಡದಾ" ಅಂತ. ಅದಕ್ಕೆ ಎಷ್ಟು ಕಾನ್ಸಂಟ್ರೇಷನ್ ಬೇಕೋ ಅದು ಓದೋರ್ಗೇನೆ ಗೊತ್ತಿರುತ್ತೆ. ನಾನು ಅಲ್ಲಲ್ಲಿ ಭಾಷಣ ಮಾಡಕ್ಕೆ ಹೋಗುವಾಗ, ಕಾರ್ಯಕ್ರಮಗಳಲ್ಲಿ ಒಂದು ಜೋಕ್ಸ್ ಮಾಡ್ತಾ ಇರ್ತೀನಿ. ಬಹುತೇಕ ನಾವು ಹೋಗುವಂಥದ್ದು ಶ್ರಮಿಕ ವರ್ಗ, ವಂಚಿತ ಜನ ಏನಿರ್ತಾರೆ ಇಂಥ ಕಡೆ ಹೋದಾಗ, ಅಲ್ಲಿ ಯಾವುದಾದ್ರೂ ಒಂದು ಮೂಟೆನೋ, ಒಂದು ಕಲ್ಲು ಇದ್ದರೆ, "ಯಪ್ಪ ಇಷ್ಟಪ್ಪ ಕಲ್ಲು ಹೆಂಗೆ ಎತ್ತುತ್ತಾರೆ" ಅಂತ ಅಂತೀನಿ. ಅವ್ರು ಅದಕ್ಕೆ, ಏನಣ್ಣ ನಾನು ಹಂಗೆ ಎತ್ತಿ ಬಿಸಾಕ್ಬಿಡ್ತೀನಿ" ಅಂತ ಅಂದ್ಬಿಟ್ಟು ಹಂಗೆ ತೆಗೆದು ಅದು ಬಿಸಾಕಿ ತೋರಿಸ್ಬಿಡ್ತಾರೆ. ನೆಕ್ಸ್ಟ್ ಮಿನಿಟೇ ನಾನೇನು ಮಾಡ್ತೀನಿ, ಒಂದು 10 ಪೇಜೋ 20 ಪೇಜ್ ಇರೋ ಬುಕ್ನ ತಗೋ ಓದು ಅಂತ ಹೇಳ್ತೀನಿ. ಅವ್ರು ಇದೆಲ್ಲ ಆಗಲ್ಲ ಅಂತಾರೆ. ಅಂದರೆ ಮೊದಲಿಂದ ಕೂಡ ಹೆಚ್ಚು ಜನರನ್ನ ಈ ಓದುವ ಪ್ರಕ್ರಿಯೆಗೆ ಒಳಪಡಿಸ್ದೇನೆ ವಂಚಿಸಲಾಗಿದೆ. ಆ ಓದೋದು ಅಂತಂದರೆ ಅದು ಕೆಲವ್ರಿಗೆ ಮಾತ್ರನೇ ಅಂತ. ಇವ್ರಿಗೆಲ್ಲ ಏನಂತಂದರೆ, ನನ್ನ ತೋಳ್ಬಲ ನೋಡು, ನಾನು ಎತ್ತಿ ಬಿಸಾಕ್ಬಿಡ್ತೀನಿ, ಮೂಟೆ ಎತ್ತಾಕ್ಬಿಡ್ತೀನಿ, ಕಲ್ಲು ಎತ್ತಾಕ್ಬಿಡ್ತೀನಿ, ದಿಂಡು ಎತ್ತಾಕ್ಬಿಡ್ತೀನಿ, ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಅದರಿಂದನೂ ಉಪಯೋಗ ಇದೆ. ಆದರೆ ಈ ರೀತಿಯ ಹಾರ್ಡ್ ಕೆಲಸಗಳನ್ನ ಮಾಡೋದಕ್ಕೆ ಮಿಷಿನರೀಸ್ನ ಕಂಡಿಡಿತಾ ಈಗ ಯಾವ ಹಂತ ತಲುಪಿದ್ದೀವಿ, ಯಾವುದೇ ಈ ಹಾರ್ಡ್ ವರ್ಕ್ಗಳನ್ನ ಮಾಡೋ ಅಗತ್ಯನೇ ಇಲ್ಲ ಅಂತ ತಲುಪಿಬಿಟ್ಟಿದ್ದೀವಿ. ಹಾಗಾದರೆ ಮನುಷ್ಯ ಯಾವ ರೀತಿ ತನ್ನ ಕಾಲನ ಕಳಿಬೇಕು? ಡಾಕ್ಟರ್ BR ಅಂಬೇಡ್ಕರ್ ಅವ್ರೇನು ಹೇಳ್ತಾರೆ, ಮನುಷ್ಯನ ಎಕ್ಸಿಸ್ಟೆನ್ಸೇನೆ ಅವರ ಮೈಂಡನ್ನು ಕಲ್ಟಿವೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ತಾರೆ ಒಂದು ಕಡೆ. ಅದು ಕೂಡ ನಿಜನೇ. ಆಮೇಲೆ ಬುದ್ಧರು ಕೂಡ ಸಾಕಷ್ಟು ಮೈ ದಂಡಿಸಿ ಅದರಿಂದ ನಾನೇನೋ ಸಾಧಿಸ್ಬೋದು ಅಂತ ಪ್ರಯತ್ನ ಮಾಡಿ ಸತತ 5 ವರ್ಷನೋ 6 ವರ್ಷನೋ, ಆಮೇಲೆ ಇದರಿಂದ ಏನು ಉಪಯೋಗ ಇಲ್ಲ ಅಂತೇಳಿ ಒಂದು ಮರದ ಕೆಳಗೆ ಕೂತ ಮೇಲೆ ಬರೀ ಊಟ ಮತ್ತೇನು ನೇಚರ್ ಕಾಲಿರುತ್ತೆ ಅದಕ್ಕೆ ಮಾತ್ರ ಹೋಗಿ ಬರೋದು, ಎಲ್ಲೇ ಹೊಟ್ಟೆ ಹಸ್ದಾಗ ಹೋಗಿ ಭಿಕ್ಷೆ ಬೇಡ್ಕೊಂಡು ತಿನ್ನೋದು, ಇನ್ನು ಕೂತ್ಕೊಂಡು ಆಲೋಚನೆ ಮಾಡೋದು. ಇದನ್ನು ಮಾಡಿದ ಮೇಲೆ ಮನುಷ್ಯನ ಅತ್ಯಂತ ಉಪಯುಕ್ತವಾದ ಅಂಗ ಯಾವುದು ಅಂದರೆ ಮೆದುಳು ಅನ್ನೋದು ಗೊತ್ತಾಯಿತು. ನಮಗೆ ಹೊಟ್ಟೆ ಖಾಲಿ ಆದ ತಕ್ಷಣ ಹಸುವಾಗಿ ಅದು ಎಚ್ಚರಿಸ್ತದೆ ಖಾಲಿಯಾಗಿದೆ ಅಂತ. ಆದರೆ ಮೆದುಳು ಖಾಲಿಯಾಗಿರೋದಕ್ಕೆ ಯಾವುದೇ ಸಿಗ್ನಲ್ ಕೂಡ ಇರಲ್ಲ. ಅದನ್ನು ಖುದ್ದು ಪ್ರತಿಯೊಬ್ಬರು ಅವರವರೇ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಪುಸ್ತಕಗಳನ್ನ ಓದೋದು ತುಂಬ ಒಳ್ಳೆಯದು. ಅದರಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಅಗ್ನಿ ಶ್ರೀಧರ್ ಅವರು ಬರೆದಿರುವ ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ. ಇದೊಂದು ಪುಸ್ತಕ ಓದಲಿಲ್ಲ ಅಂತಂದರೆ ನಿಜವಾಗ್ಲೂ ಒಂದು ಹೊಸ ಪ್ರಪಂಚ ಅನ್ನೋದಕ್ಕಿಂತ ಅದೊಂದು ಕುತೂಹಲ ಇದ್ದೇ ಇರುತ್ತೆ. ಚಿಕ್ಕದ್ರಿಂದ ನಮ್ಗಳಿಗೂ ಕೂಡ ಮಧ್ಯರಾತ್ರಿ 12 ಗಂಟೆಗೆ ದೆವ್ವ ಬರುತ್ತೆ, ಹುಣಸೆ ಮರಗಳ ಹತ್ರ ಎಲ್ಲೋ ಬರುತ್ತೆ, ಆಮೇಲೆ ಯಾವುದೋ ಹೆಣ ಸುಡ್ತಾ ಇದೆ ಅದರಿಂದ ಆತ್ಮ ಹೋಗುತ್ತೆ, ಈ ಥರದನ್ನೆಲ್ಲ ಕೇಳಿ ಕೇಳಿ ನಮಗೂ ಕುತೂಹಲ ಜಾಸ್ತಿ ಇರ್ತಿತ್ತು. ನಾನು ನಮ್ಮ ಅಣ್ಣ ಕೂಡ ನಮ್ಮೂರಲ್ಲಿ ಯಾರಾದರೂ ಹೆಣ ಸುಟ್ಟಿದ್ರೆ ಮಧ್ಯರಾತ್ರಿ ಮನೆಯವ್ರಿಗೆ ಗೊತ್ತಿಲ್ದಂಗೆ ಹೋಗಿ ಅದನ್ನೆಲ್ಲ ಚೆಕ್ ಮಾಡಿದ್ದೀವಿ. ಆಮೇಲೆ ಅದು ಸಾಕಷ್ಟು ಬಾರಿ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಗೊತ್ತಾಯಿತು ಆ ಥರದ್ದೇನೂ ಗಟ್ಸಲ್ಲ ಅಂಥೇಳಿ. ಈ ರೀತಿಯ ಕುತೂಹಲಗಳು ಎಲ್ಲರಿಗೂ ಇರುತ್ತೆ. ಅದು ಆಟೋಮೆಟಿಕಲಿ ಬಂದ್ಬಿಡಲ್ಲ. ಇಲ್ಲಿ ನಮ್ಮ ಸಮಾಜ ಡಿಸೈನ್ ಆಗಿರೋದು ಆ ಥರ. ಆಚರಣೆಗಳ ಮೂಲಕ ದೇವರು, ದೆವ್ವ ಇದನ್ನೆಲ್ಲ ತುಂಬಿರ್ತಾರೆ. ಇದನ್ನೆಲ್ಲ ತುಂಬಿ ಏನು ವಂಚನೆ ಮಾಡ್ತಾ ಅದರಿಂದ ಹೊಟ್ಟೆ ಹೊರೆಯುವಂಥವ್ರು, ಅದರಿಂದ ಸಾಕಷ್ಟು ಜನನ ಮೋಸಗೊಳಿಸುವಂಥವ್ರು ಇರೋದ್ರ ಜೊತೆಗೆ ಧ್ಯಾನ ಮಾಡುವಂಥ ಜನಗಳಿದ್ದಾರೆ. ಇವ್ರು ಯಾರಿಗೂ ಅಪಾಯಕಾರಿ ಅಲ್ಲ. ಅವರ ಒಂದು ಸಾಧನೆಗೋಸ್ಕರ ಧ್ಯಾನ ಮಾಡುವಂಥದ್ದು, ಆಧ್ಯಾತ್ಮ ಅನ್ನುವಂಥದ್ದನ್ನು ಮಾಡ್ತಾರೆ. ಈ ಆಧ್ಯಾತ್ಮ ಅನ್ನುವಂಥ ಏನು ಒಂದು ಜಗತ್ತಿದೆ ಅದರ ಸಂಪೂರ್ಣ ಪರಿಚಯ ಈ ಪುಸ್ತಕದಿಂದ ಆಗುತ್ತೆ. ಇದರಲ್ಲಿ ಒಂದು 4 ಭಾಗಗಳಾಗಿ ಇವರು ಬರೆದಿದ್ದಾರೆ ಲೇಖಕರು. ಇದು ಓದೋಕ್ಕೆ ಶುರು ಮಾಡಿದ ತಕ್ಷಣವೇ ಕೆಲವು ಪುಸ್ತಕಗಳನ್ನ ಒಂದು ಸ್ವಲ್ಪ ಕಷ್ಟಪಟ್ಟು ಓದಬೇಕಾಗುತ್ತೆ. ಆದರೆ ಎಷ್ಟು ಸರಳವಾಗಿದೆ, ಮತ್ತೇನೋ ನಮ್ಮ ಸುತ್ತಮುತ್ತನೇ ನಡೀತಾ ಇದೆ, ನಮಗೆ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಅಷ್ಟು ಸರಳವಾಗಿ ಆಪ್ತವಾಗಿ ಅನಿಸುವಂಥ ಲೇಖನ ಇದು. ಈ 4 ಭಾಗಗಳಲ್ಲಿ ಇದು ಕತೆ ನಡೆಯುವಂಥದ್ದು ತಾರಾಪೀಠ, ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆಯುತ್ತೆ. ಕತೆ ಅನ್ನೋದಕ್ಕಿಂತ ಅನುಭವ ಕಥನ ಇದು. ಲೇಖಕರೇನಿದ್ದಾರೆ ಇವರು ಅವರ ಒಂದು ಫ್ರೆಂಡ್ಸ್ ಜೊತೆನೋ ಇಲ್ಲ ಅವರ ವ್ಯವಹಾರದ ಪಾರ್ಟ್ನರ್ಸ್ಗಳ ಜೊತೆನೋ ಆ ತಾರಾಪೀಠಕ್ಕೆ ಹೋಗ್ತಾರೆ. ಅದಾದಮೇಲೆ ಅಲ್ಲಿ ಪರಿಚಯ ಆದ ತಪಂಜಿ ಅನ್ನೋರು ಪಾಂಡಿಚೇರಿಯ ಏನು ಆರೋವಿಲಿ ಆಶ್ರಮ
ಆ ಸಮುದ್ರ ದಡ ಇಲ್ಲೆಲ್ಲ ಸಿಗ್ತಾರೆ. ಅಲ್ಲಿ ಇವ್ರ ಮಧ್ಯ ನಡೆಯುವಂಥ ಮಾತುಕತೆಗಳು ಏನಿದೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನಿಜವಾಗ್ಲೂನುವೆ ಇದೇನು ಇದನ್ನೆಲ್ಲ ತಿಳ್ಕೋಬೇಕಾ? ಇದನ್ನೆಲ್ಲ ಓದಬೇಕಾ? ನೋಡ್ಬೇಕಾ? ಅಂತ ಮಧ್ಯ ಮಧ್ಯ ಅನ್ಸಿದ್ರೂ ಕೂಡ ಸಂಪೂರ್ಣವಾಗಿ ಈ ಒಂದು ಕೃತಿನ ಓದಿದ ನಂತರ ಎಲ್ಲವನ್ನೂ ನಾವೇ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಎಕ್ಸ್ಪೆರಿಮೆಂಟು ಮಾಡಿ ಬರೆದಿರುವಂಥ ಪುಸ್ತಕನ ಓದಿದ್ರೆ ಸಾಕು. ಇದು ಒಂದು ಪ್ರಪಂಚ ಇದೆ. ಏನು ಈ ಕುತೂಹಲಗಳಿದೆ, ಈ ಕುತೂಹಲಗಳಿಗೆ ಉತ್ತರ ಕೊಡುವಂಥ ಪುಸ್ತಕ ಇದು. ಮತ್ತೆ ಇದರಲ್ಲಿ ಬಹುತೇಕ ಹೇಳಿರುವಂಥದ್ದೇನು ಅಂತಂದ್ರೆ, ಏನೋ ನಾವು ಧ್ಯಾನ ಮಾಡ್ಬಿಟ್ಟೋ, ಪೂಜೆ ಮಾಡ್ಬಿಟ್ಟೋ, ಯಾರನ್ನೋ ಹೋಲಿಸ್ಕೊಬಿಟ್ಟು ನಾವು ಏನನ್ನು ಸಾಧಿಸ್ಬಿಡ್ತೀವಿ ಅಂತಲ್ಲ. ಇಲ್ಲಿ ನಮ್ಮ ಒಂದು ಮನಸ್ಸಿನ ನೆಮ್ಮದಿಗೋಸ್ಕರ, ನಮ್ಮ ಸಾಧನೆಗೋಸ್ಕರ ಆಧ್ಯಾತ್ಮ ಅನ್ನೋದಿದೆ ಹೊರತಾಗಿ ಅದನ್ನ ಬಳಸಿ ಮತ್ತೊಬ್ಬರನ್ನ ವಂಚಿಸಬಾರ್ದು. ಯಾರು ಈ ರೀತಿ ದೇವರು, ದೆವ್ವ ಇವನ್ನೆಲ್ಲ ಹೆಸರಲ್ಲಿ ವಂಚಿಸ್ತಿದಾರೋ ಅವರು ನಿಜವಾದ ಮಾಂತ್ರಿಕರು ಅಲ್ಲ, ಯಾಂತ್ರಿಕರು ಅಲ್ಲ ಅನ್ನೋದನ್ನ ಈ ಪುಸ್ತಕ ಸ್ಪಷ್ಟಪಡಿಸುತ್ತೆ. ಮತ್ತೆ ಕೆಲವೊಂದು ಕಡೆ ಸಾಕಷ್ಟು ಗೊಂದಲನ ಮೂಡಿಸುತ್ತೆ. ಇದು ಚಿಂತನೆಗೆ ಹಚ್ಚುವಂತ ಪುಸ್ತಕನೇ. ಈ ಒಂದು ಪುಸ್ತಕದಲ್ಲಿ ಸಾಕಷ್ಟು ಅದು ಹೇಳ್ತಾ ಹೋದ್ರೆ ಗಂಟೆಗಟ್ಟಲೆ ಹೇಳ್ಬೇಕಾಗುತ್ತೆ. ಇಲ್ಲಿ ಕೆಲವು ಸಾಲುಗಳನ್ನ ಓದ್ತೀನಿ. ಇದು ಸಂಪೂರ್ಣ ಇದು ಯಾವುದೂನು ಅಂದ್ರೆ ಈ ನಾನು ಓದೋ ಸಾಲುಗಳು ಮಾತ್ರ ಚೆನ್ನಾಗಿದೆ, ಇನ್ನು ಮಿಕ್ಕದ್ದು ಚೆನ್ನಾಗಿಲ್ಲ ಅಂತಲ್ಲ. ನಿಮಗೆ ಒಂದು ಪರಿಚಯ ಕೊಡೋಕ್ಕೋಸ್ಕರ ಏನು ಈ ಸಿನಿಮಾದಲ್ಲಿ ಟ್ರೈಲರ್ ಅಂತನೋ ಟೀಸರ್ ಅಂತನೋ ತೋರಿಸ್ತಾರಲ್ಲ ಆ ರೀತಿ. ಇಲ್ಲಿ ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಈ ವಿಶ್ವದಲ್ಲಿ ಕ್ರಿಯೆ ಬಹಳ ಮುಖ್ಯ. ಬದುಕು ನಿಂತಿರುವುದೇ ಕ್ರಿಯೆಗಳ ಮೇಲೆ. ಈ ಜಗತ್ತಿನಲ್ಲಿ ನಮ್ಮ ಇರುವಿಕೆಯನ್ನು ಗಟ್ಟಿಗೊಳಿಸಿಕೊಳ್ಳಲು ಕ್ರಿಯೆ ಬೇಕೇ ಬೇಕು. ಕ್ರಿಯೆಯಲ್ಲದ ಕ್ರಿಯೆ ಅದಕ್ಕೆ ಸಮಾನಾಂತರವಾಗಿ ಚಲಿಸುತ್ತಿರುತ್ತದೆ. ನಾವು ಅದರ ಕಡೆ ಗಮನ ಹರಿಸುವುದು ಅಪರೂಪ. ಈ ವಿಶ್ವ ಏನು ಗೊತ್ತೇ? ಮಾಸ್ ಆಫ್ ಇನ್ಫಾರ್ಮೇಶನ್. ನಮ್ಮಲ್ಲಿರುವ ಪ್ರತಿಯೊಂದು ಕಣದಲ್ಲಿಯೂ ಒಂದಲ್ಲ ಒಂದು ಸತ್ಯ, ಮಾಹಿತಿ ಅಡಗಿದೆ. ಈ ಮಾಹಿತಿಗಳು ಒಟ್ಟಾಗಿ ಕಲೆತು ತರಂಗಗಳಾಗುತ್ತವೆ. ಏನಪ್ಪ ಮಾಂತ್ರಿಕರ ಜಾಡಿನಲ್ಲಿ ಅಂತ ಹೇಳ್ಬಿಟ್ಟು ಕ್ರಿಯೆ, ತರಂಗ ಇದೆಲ್ಲ ಹೇಳ್ತಾರೆ ಅಂದ್ರೆ, ಇದು ಏನೊಂದು ಮಾಂತ್ರಿಕತೆ ಇದರ ಬಗ್ಗೆ ತಿಳಿಸೋದ್ರ ಜೊತೆಗೆ ಸೈಂಟಿಫಿಕ್ ಆಗಿ ಕೂಡ ಇದೆ, ವೈಚಾರಿಕತೆನೂ ಕೂಡ ಇರೋದ್ರಿಂದ ಇದೊಂದು ವಿಶಿಷ್ಟವಾದ ಅನುಭವನ ಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೆ ಇನ್ನೊಂದು ಸಾಲು, ಲಕ್ಷಾಂತರ ವರ್ಷ ಪ್ರಕೃತಿಯ ಜೊತೆಗೆ ಬದುಕಿದ್ದ ಮನುಷ್ಯ ಗುಡಿಸಲು ಮನೆಗಳನ್ನು ಕಟ್ಟಿಕೊಳ್ಳಲು ಕಲಿತ ನಂತರ ಅದರಿಂದ ದೂರವಾದ. ಅಲ್ಲಿಯವರೆಗೂ ಅದಕ್ಕೆ ಸಂಗಾತಿಯಾಗಿದ್ದವನು ಯಜಮಾನನಾಗತೊಡಗಿದ. ನೋಡಿ, ಲಕ್ಷಾಂತರ ವರ್ಷ ಯಾವುದೇ ಗುಡಿಸಲು ಕಟ್ಟಿರಲಿಲ್ಲ, ಮನೆ ಕಟ್ಟಿರಲಿಲ್ಲ. ಪ್ರಕೃತಿಯಲ್ಲಿ ಏನೋ ಒಂದು ಗುಹೆ ಸಿಕ್ಕಿದ್ರು ಮರದ ಮೇಲೆ ಹಿಂಗೆಲ್ಲ ಬದುಕಿದ್ದವನು ಅವೆಲ್ಲ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಪ್ರಕೃತಿಗೆ ಯಜಮಾನ ಆಗಕ್ಕೆ ಶುರು ಮಾಡ್ದ ಮನುಷ್ಯ. ಇದನ್ನ ಈ ಸಾಲುಗಳಲ್ಲಿ ಹೇಳಿದ್ದಾರೆ. ಮನುಷ್ಯ ಮೈ ಮುಚ್ಚಿಕೊಳ್ಳದ ಕಾಲವನ್ನು ಕಣ್ಣು ಮುಂದೆ ತಂದುಕೊಳ್ಳಿ. ಪ್ರಾಯಕ್ಕೆ ಬಂದ ಹುಡುಗಿಯರು ಏನನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯವಿತ್ತು. ಅವರ ದೇಹಗಳಲ್ಲಿ ಆಗುತ್ತಿದ್ದ ಬದಲಾವಣೆಗಳು ಅತ್ಯಂತ ಸಹಜವಾಗಿದ್ದುದರಿಂದ ಅವರು ಪ್ರಾಯಕ್ಕೆ ಬಂದ ತಕ್ಷಣವೇ ಮೈಥುನದಲ್ಲಿ ತೊಡಗುತ್ತಿದ್ದರು. ಯಾರ ಅಡ್ಡಿಯೂ ಇರುತ್ತಿರಲಿಲ್ಲ. ಆದರೆ ಯಾವುದೋ ಒಂದು ಹಂತದಲ್ಲಿ ಮನುಷ್ಯನಿಗೆ ಒಂದು ಗುಂಪಾಗಿ ಜೀವಿಸಲು ಒಂದು ಗಂಡಿಗೆ ಒಂದು ಹೆಣ್ಣು ಸಾಕಾಗಬಹುದೇನೋ ಎನ್ನುವ ಅನುಮಾನ ಉಂಟಾಗತೊಡಗಿತು. ಅನುಮಾನಗಳನ್ನು ಪ್ರಯೋಗಕ್ಕೆ ಒಡ್ಡುವುದನ್ನು ಅಷ್ಟೊತ್ತಿಗಾಗಲೇ ಬೆಳೆಸಿಕೊಳ್ಳತೊಡಗಿದ್ದ ಮನುಷ್ಯ ಆ ಅನುಮಾನವನ್ನು ಪ್ರಯೋಗಕ್ಕೆ ಒಡ್ಡಿದ. ಆ ಪ್ರಯೋಗ ಮನುಷ್ಯನ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿಯಾದ ಒಂದು ಪ್ರಯೋಗ. ಜಗತ್ತಿನ ಯಾವುದೇ ಮೂಲೆಯ ಕಡೆ ಇಣುಕು ನೋಡಿ, ಒಂದು ಹೆಣ್ಣು ಒಂದು ಗಂಡು ಜೋಡಿ ಎನ್ನುವ ತತ್ವ ಬಲವಾಗಿ ಬೇರೂರಿದೆ. ನೋಡಿ, ಯಾವುದನ್ನ ಚರ್ಚೆ ಮಾಡಿದೆ ಈ ಬುಕ್ಕು. ಕಲ್ಪನೆ ಮಾಡ್ಕೊಳ್ಳಿ, ಲಕ್ಷಾಂತರ ವರ್ಷ ಗುಡಿಸ್ಲಿರಲಿಲ್ಲ, ಮನೆ ಕಟ್ಕೊಂಡಿರಲಿಲ್ಲ, ಯಾವುದೋ ಗುಹೆಯಲ್ಲಿ ಬದುಕ್ತಿದ್ದ. ಅದೇ ರೀತಿ ಬಟ್ಟೆಯನ್ನ ಪರಿಕಲ್ಪನೆ ಇರಲಿಲ್ಲ, ತನ್ನ ಜನನಾಂಗಗಳನ್ನ ಮುಚ್ಕೊಳ್ತಿರ್ಲಿಲ್ಲ. ಅವಾಗ ಯಾವ ರೀತಿ ಇತ್ತು? ಇದನ್ನೆಲ್ಲ ಮನುಷ್ಯ ಒಂದು ಕುತೂಹಲದಿಂದನೇ ಪ್ರಯೋಗಗಳನ್ನ ಒಡ್ಡಿ ಇವತ್ತು ಇಷ್ಟು ವಿಕಾಸ ಆಗಿರುವಂಥದ್ದು. ಆಲ್ಮೋಸ್ಟ್ ಈ ಪುಸ್ತಕದಲ್ಲಿ ವಿಕಾಸವಾದ ಕೂಡ ಇದೆ. ಇದನ್ನ ನೋಡಿ, ಈ ಸಾಲನ್ನ ಕೇಳಿಸ್ಕೊಳ್ಳಿ.
ಇವತ್ತು ನಾವು ಹೇಗೆ ಸಿಟ್ಟು ಮಾಡಿಕೊಳ್ಳುತ್ತಿದ್ದೇವೋ ನಾಳೆ ನೀವೂನು ಹಾಗೇನೆ ಮಾಡ್ಕೊಳ್ತೀರಿ. ಇನ್‌ಫ್ಯಾಕ್ಟ್ ನಮ್ಮಷ್ಟು ವಿಜ್ಞಾನವನ್ನು ಇಷ್ಟಪಡೋರು ಯಾರೂ ಇಲ್ಲ. ಆದರೆ ಅವರು ಜನರನ್ನು ತಪ್ಪು ದಾರಿಯಲ್ಲಿ ತಳ್ಳುತ್ತಿದ್ದಾರೆ. ನಿಮಗೂ ಗೊತ್ತಿರಬಹುದು, ಬಹಳ ಪ್ರಾಚೀನ ಕಾಲದಿಂದಲೂ ಮನುಷ್ಯನೇ ಜಗತ್ತಿನ ಅಳತೆ. ಮ್ಯಾನ್ ಈಸ್ ದಿ ಮೆಜರ್ ಆಫ್ ಥಿಂಗ್ಸ್ ಎಂದು ಜ್ಞಾನಿಗಳು ಹೇಳ್ತಾನೆ ಬಂದಿದ್ದಾರೆ. ನಮಗಿಂತಲೂ ಉನ್ನತ ಹಂತದ ಜೀವಿಗಳು ಗೋಚರವಾಗುವವರೆಗೆ ನಾವೇ ಈ ಜಗತ್ತಿನ ಶ್ರೇಷ್ಠ ಮತ್ತು ಬುದ್ಧಿವಂತ ಜೀವಿಗಳು. ಏಂಜೆಲ್ಗಳು, ದೇವತೆಗಳು ನಮಗೆ ಸಿಕ್ಕಿದ್ದಾಗ ನಾವು ನಮ್ಮ ಮಹತ್ವವನ್ನು ಕುರಿತು ಮತ್ತೊಮ್ಮೆ ಆಲೋಚಿಸಬಹುದು. ಅಲ್ಲಿವರೆಗೂ ನಾವು ಮುಖ್ಯವೆನ್ನುವ ಅರಿವು ನಮಗಿರಬೇಕು. ಆದರೆ ಇವತ್ತು ಏನಾಗ್ತಿದೆ ನೋಡಿ, ಈ ಸೆಲ್ಫೋನ್ಗಳು, ವೆಹಿಕಲ್ಗಳು, ಬಂಗಲೆಗಳು, ರಸ್ತೆಗಳು, ಕಂಪ್ಯೂಟರ್ಗಳು ನಮಗಿಂತಲೂ ಮುಖ್ಯವೆನಿಸುವ ಹಾಗಾಗುತ್ತಿವೆ. ಮನುಷ್ಯ ತನಗೆರಿವಿಲ್ಲದಂತೆ ಕಳೆದು ಹೋಗುತ್ತಿದ್ದಾನೆ. ನಿಜವಾಗ್ಲೂನುವೆ ಈ ಪುಸ್ತಕ ಓದಿದ್ಮೇಲೆ ನನಗೆ ಸಾಕಷ್ಟು ಸಿನಿಮಾಗಳಲ್ಲಿ ಬರುವ ಪಾತ್ರಗಳು ಅವನ್ನ ಈ ಪುಸ್ತಕದಿಂದ ತಗೊಂಡಿದ್ದಾರೆ, ಸನ್ನಿವೇಶಗಳನ್ನ ತಗೊಂಡಿದ್ದಾರೆ ಅಂತ ಅನ್ನಿಸ್ತು. ಇದೊಂದು ಪುಸ್ತಕದಿಂದ ಕನಿಷ್ಠ ಅಂದ್ರೂನುವೆ ಒಂದು 10-15 ಸಿನಿಮಾ ಮಾಡ್ಬೋದು. ಅಷ್ಟು ವಿಷಯ ಇರುವಂಥ ಇದೊಂದು ಪುಸ್ತಕ. ಅಗ್ನಿಶ್ರೀಧರ್ ಬರೆದಿರುವ ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ. ತಪ್ಪದೆ ಓದಿ. ಇಲ್ಲಿ ಒಂದು ಕಡೆ ಅಂತೂ ಎಷ್ಟು ಭಯ ಹುಟ್ಟಿಸ್ಬಿಡುತ್ತೆ ಅಂತಂದರೆ, ಅಲ್ಲಿ ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಲೇಖಕರಿಗೂನುವೆ, ಮತ್ತು ಇವರು ಯಾರು ಆ ಮಾಂತ್ರಿಕರನ್ನ ಭೇಟಿ ಮಾಡಿರ್ತಾರೆ ಇವ್ರ ನಡುವೆ, ನೀವು ನಿಮ್ಮ ಜೀವನದಲ್ಲಿ ನೋಡಿದ ಮೊದಲ ಶವನ ನೆನೆಸ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ನೀವೂನುವೆ ಮೊದಲ ಶವ ಯಾವುದು ನೋಡಿರೋದು ನೆನಪು ಮಾಡ್ಕೊಳ್ಳಿ. ಅದನ್ನ ನಾವು ಆಲೋಚನೆ ಮಾಡ್ತಾ ಹೋದ್ರೆ ಚಿಕ್ಕದ್ರಲ್ಲಿ ಯಾವಾಗಲೂ ನಾವು ನೋಡಿರ್ತೀವಿ. ಅದನ್ನ ಹುಡುಕ್ತಾ ಇದ್ದಂಗೆನೆ ನಮ್ಮ ಕಾನ್ಸಂಟ್ರೇಷನ್ನು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಸಬ್‌ಟೈಟ್ಲೇನೆ ಶವ ಸಂವಾದಕರ ನಡುವೆ ಅಂತ ಇದೆ. ತುಂಬ ಜನ ಏನಪ್ಪ ಈ ಶವ ಗಿವ ಅಂತೆಲ್ಲ ಅಂತಂದ್ಬಿಟ್ರೆ ನೆಗೆಟಿವಿಟಿ ಅಂತೆಲ್ಲ ಹೇಳ್ತಾರೆ. ನಿಜವಾಗ್ಲೂನುವೆ ಇಲ್ಲ. ಯಾಕಂತಂದರೆ ಅದೊಂದು ವಾಸ್ತವ. ನಾವು ಹುಟ್ತೀವಿ, ಸಾಯುವಂಥದ್ದು ಅದೊಂದು ವಾಸ್ತವ. ಸತ್ತ ನಂತರ ಏನಾಗ್ತಾರೆ ಅನ್ನೋ ಕುತೂಹಲನೇ ಇವತ್ತು ಇಲ್ಲಿ ಸಾಕಷ್ಟು ಜನಕ್ಕೆ ಬಂಡವಾಳ ಆಗ್ಬಿಟ್ಟಿದೆ. ಆ ಒಂದು ಬಂಡವಾಳ ಬೇರೆಯವರು ವಂಚನೆಗೊಳಗಾಗ್ತಾ ಇದ್ದಾರೆ. ಈ ಒಂದು ಪುಸ್ತಕ ಓದೋದ್ರಿಂದ ಈ ರೀತಿಯ ವಂಚನೆಗಳಿಂದ ಖಂಡಿತವಾಗ್ಲೂ ತಪ್ಪಿಸ್ಕೊಳ್ಬೋದು ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.